ನನ್ನ ಮೇಲೆ ಬೀಳ್ಸ್ಬಿಟ್ಟಿಯಪ್ಪು. ಇವ ನಾವು ಹೋಗ್ತೀವಿ, ಸಾಕು ಬಾ, ಬಿಸಿಲು ಆಯ್ತಲ್ಲ. ಇರೋ ಹೋಗೋಣ. ಅವಳಿಗೆ ಅರ್ಧಂಬರ್ಧ ನಿದ್ದೆ ಆಗ್ಬಿಟ್ಟೈತಿ. ಹಾಂ ಬಾ, ಆಯಿತು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಏನಂತ ಅಂದರೆ, ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ. ಹೌದು, ನಾನು ಇದೇ ಫಸ್ಟ್ ಟೈಮ್ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇರುವಂಥದ್ದು. ಸೊ ಮದುವೆ ಆಗಿ 6-6.5 ವರ್ಷ ಆಗ್ತಾಯಿದೆ. ಇವಾಗ ಫಸ್ಟ್ ಟೈಮ್ ಅಂದರೆ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅವರು ಯಾಕೆ ಸಪ್ರೇಟ್ ಇದ್ದಾರೆ, ನಾವ್ಯಾಕೆ ಸಪ್ರೇಟ್ ಇದ್ದೀವಿ, ಏನು ವಿಷಯ ಅಂತ ನಾನು ಮುಂದೆ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವಾಗ ಹೊರಡ್ತಾ ಇದ್ದೀವಿ, ಬನ್ನಿ ಹೋಗೋಣ ಅತ್ತೆ ಮನೆಗೆ. ಇವಾಗ ಬಂದ್ವಿ, ರೀಚ್ ಆದ್ವಿ. ಸೊ ಅಮ್ಮೋಗಿಗೂ ಕೂಡ ಸ್ಕೂಲ್ ರಜಾ ಇತ್ತು, ಹಾಗಾಗಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಇದೇ ನಮ್ಮ ಅತ್ತೆ ಮನೆ. ಸೊ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ನಮ್ಮ ಮನೆಯವ್ರು ಇದ್ದಾರಲ್ಲ, ಅವರ ಅಮ್ಮ. ಸೊ ಇದೇ ಅತ್ತೆ ಮನೆ. ಅಮ್ಮೋಗನ್ನು ಕೂಡ ಯಾವಾಗೂ ಕರ್ಕೊಂಬಂದಿಲ್ಲ, ಸಾನ್ವಿ ನಾವೆಲ್ಲರೂ ಕೂಡ ಫಸ್ಟ್ ಟೈಮು. ನಮ್ಮ ಮನೆಯವರು ಮಾತ್ರ ಅಮ್ಮೋಗನ್ನ ಕರ್ಕೊಂಡು ಲಾಸ್ಟ್ ಒಂದ್ಸಲಿ ಬಂದಿದ್ದರು, ಲಾಸ್ಟ್ ವೀಕು. ಸೊ ಇವಾಗ ನಾವೆಲ್ಲರೂ ಬಂದಿದ್ದೀವಿ, ನಾವೆಲ್ಲರೂ ಹೋಗಿರೋದು ಇದೇ ಫಸ್ಟ್ ಟೈಮು. ಯಾಕೆ ಸಪ್ರೇಟ್ ಇದ್ದೀವಿ ಏನು ಅಂತ ಹೇಳ್ತೀನಿ. ನಾವಿರೋ ಜಾಗದಿಂದ ಇಲ್ಲಿಗೆ ನಮ್ಮ ಅತ್ತೆ ಮನೆಗೆ ಬರೋದಕ್ಕೆ ಆಲ್ಮೋಸ್ಟ್ 2-2.5 ಅವರ್ ಜರ್ನಿ ಆಗುತ್ತೆ. ಸೊ ಬಸ್ಸಲ್ಲಿ ಹೋದರೆ ಅಂತೂ ನಿಜಕ್ಕೂ ಇನ್ನೂ ಕಷ್ಟ ಆಗುತ್ತೆ, ಇನ್ನೂ ಸ್ವಲ್ಪ ದೂರನೇ ಆಗಿಬಿಡುತ್ತೆ ಜರ್ನಿ. ಗಾಡೀಲಿ ಹೋದರೆ ಸ್ವಲ್ಪ ಆರಾಮಾಗಿ ಹೋಗ್ಬೋದು, ಬಸ್ಸಲ್ಲಾದರೆ ಒಂದು 2-3 ಬಸ್ ಇಟ್ಕೊಂಡು ಹೋಗಬೇಕಾಗತ್ತೆ. ಸೊ ಅವಾಗ ತಾನೇ ಬಂದ್ವಿ. ನಾವು ಕೂಡ ಸ್ವಲ್ಪ ಬೇಕ್ರಿ ಐಟಮ್ಸು ಮತ್ತು ಜ್ಯೂಸು ಎಲ್ಲ ತೊಗೊಂಡು ಹೋದ್ವಿ. ಸೊ ಅವರು ಸ್ವಲ್ಪ ಕೇಕು ಆ ರೀತಿ ತಿನ್ನೋದು ಜಾಸ್ತಿ. ಸೊ ಹಾಗಾಗಿ ಅದು ತೊಗೊಂಡು ಮತ್ತು ಜ್ಯೂಸ್ ಕೂಡ ತೊಗೊಂಡು ಹೋದ್ವಿ. ನಾವು ಕೂಡ ಬಿಸಿಲಲ್ಲಿ ಹೋಗಿದ್ವಿ ಅಂತ ಹೇಳಿಬಿಟ್ಟು ಜ್ಯೂಸ್ ಕೂಡ ಹಾಕ್ಕೊಡ್ತಾಯಿದ್ರು. ನಾವು ಬೆಳಿಗ್ಗೆ 10:00 ಮನೆ ಬಿಟ್ಟಿದ್ದಕ್ಕೆ ಆಲ್ಮೋಸ್ಟ್ 12:30 1 ಗಂಟೆಗಳಲ್ಲಿ ರೀಚ್ ಆದ್ವಿ. ಸೊ ಸಾನ್ವಿ ಅಂತೂ ಸಿಕ್ಕಾಪಟ್ಟೆ ಖುಷಿ, ಯಾಕಂದರೆ ಇಲ್ಲಿ ಯಾವಾಗ್ಲೂ ಡೋರ್ ಲಾಕ್ ಆಗ್ದಂಗೆ ಇರುತ್ತೆ, ಒಳಗಡೆನೇ ಇರಬೇಕು. ಅಲ್ಲಾದರೆ ಸ್ವಲ್ಪ ಈಚೆ ಎಲ್ಲ ಓಡಾಡ್ಬೋದು ಅಂತ ಆಲ್ಮೋಸ್ಟ್ ಚೆನ್ನಾಗಿ ಆಟಾಡ್ತಾಯಿದ್ರು. ಸೊ ಸ್ವಲ್ಪ ನಮ್ಮ ಅತ್ತೆ ಮನೆನ ಇವಾಗ ಒಂಚೂರು ಹಂಗೆ ತೋರಿಸ್ಬಿಡ್ತೀನಿ ಬನ್ನಿ. ಸೊ ಇಲ್ಲಿ ಫಸ್ಟು ಏನು ತೋರಿಸ್ತೀನಿ ಅಂದರೆ ನಮ್ಮ ಮನೆಯವ್ರ ಫೋಟೋ. ಇದು ಅವ್ರ ಚಿಕ್ಕ ವಯಸ್ಸಿನ ಫೋಟೋ. ಇದೊಂದು ಫೋಟೋ ಇಟ್ಕೊಂಡಿದ್ದಾರೆ ಇಲ್ಲಿ, ಏನು ಟಿ ವಿ ಸೊಕೇಸ್ ಏನಿದೆ ಅಲ್ಲಿ ಒಂದು ಫೋಟೋ ಇಟ್ಕೊಂಡಿದ್ದಾರೆ. ಇದೇ ರೀತಿ ಟಿ ವಿ ಇರೋದು ಅವ್ರದ್ದು. ಸೊ ಇದು ಬಂದುಬಿಟ್ಟು ಅವರಿರೋ ಮನೆ. ಸ್ವಲ್ಪ ಈ ರೀತಿ ಇದೆ, ಅಂದರೆ ಸ್ವಲ್ಪ ಚಿಕ್ಕದು, ಹಾಗಾಗಿ ನಾವು ಜಾಸ್ತಿ ಹೋಗೋದಿಲ್ಲ. ಹೋದರೂ ಕೂಡ ಒಂದು ದಿನ ಅಷ್ಟೇ ನಾವು ಅಲ್ಲಿ ಸ್ಟೇ ಆಗೋದಕ್ಕಾಗೋದು. ನಮಗೂ ಕೂಡ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ, ತುಂಬ ಸೆಕೆ ಅಂದರೆ ಸೆಕೆ, ಅಲ್ಲಂತೂ ಇವಾಗ ಬಿಸಿಲಿಗೆ ತುಂಬ ಸಖತ್ತು ಸೆಕೆ ಆಗ್ತಾಯಿತ್ತು. ನೋಡಿ ಹೊರಗಡೆ ಎಲ್ಲ ಈ ರೀತಿ ಇದೆ. ಬಟ್ ಹೊರಗಡೆ ಎಲ್ಲ ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ, ಬಟ್ ಅದೇ ಸ್ವಲ್ಪ ಚಿಕ್ಕದು. ಅಂದರೆ ತುಂಬ ಸೆಕೆ ಇರುತ್ತೆ ಒಳಗಡೆ, ಆಚೆಗಡೆ ನೀರು ಥರ ಇರುತ್ತೆ, ಫೀಲ್ ಇರುತ್ತೆ ಎನಿ ಟೈಮು. ಮತ್ತು ಕರೆಂಟ್ ಬೇರೆ ಇರೋದಿಲ್ಲ ಫ್ರೆಂಡ್ಸಲ್ಲಿ, ಯಾವಾಗ ನೋಡಿದ್ರೂ ಕರೆಂಟ್ ತೆಗಿತಾನೆ ಇರ್ತಾನೆ. ಕರೆಂಟ್ ಅಂತೂ ಇರೋದೇ ಇಲ್ಲ ಹೇಳಬೇಕಂತ ಅಂದರೆ. ಸೊ ಹೋಗಲಿ, ಮಕ್ಳಿಗೂ ಕೂಡ ಒಂದು ಬೇರೆ ಚೇಂಜಸ್ ಕಾಣುತ್ತೆ, ಬೇರೆ ಒಂದು ಹೊರಗಡೆ ಬಂದಂಗೆ ಅನಿಸುತ್ತೆ ಅಂದ್ಬಿಟ್ಟು ಅಮ್ಮೋಗೂ ಕೂಡ ಸ್ಕೂಲ್ ರಜಾ ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ನಾವು ಬಂದುಬಿಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆದರೆ ನಮ್ಮತ್ತೆ ಇರಿ, ಇವಾಗೆ ಬಂದಿರೋದು, ನೀವು ಯಾವಾಗೂ ಬರೋದಿಲ್ಲ, ಇರಿ ನಾಳೆ ಹೋಗೋರಂತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ರೂಮ್ ಇದೆ, ರೂಮ್ ಇರೋದ್ರಿಂದ ನಾವು ಕೂಡ ಉಳ್ಕೊಳ್ಳೋದಕ್ಕೆ ಸರಿ ಹೋಯಿತು. ಅಂದರೆ ರೂಮ್ ಇಲ್ಲ ಅಂತಂದರೆ ಇನ್ನೂ ಕಷ್ಟ ಆಗಿಬಿಡ್ತಾಯಿತ್ತು ಉಳ್ಕೊಳ್ಳೋದಕ್ಕೆ, ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ಇದ್ವಿ. ಸೊ ಅವತ್ತೊಂದು ದಿನ ಇದ್ದು ಟ್ಯೂಸ್ಡೇ ಮಂಗಳವಾರ ಹೋದ್ವಿ, ಅವತ್ತಿದ್ದು ನೆಕ್ಸ್ಟ್ ಡೇ ಬುಧವಾರ ನಾವು ಬಂದ್ವಿ ಆಗಿದ್ದು. ಸೊ ಇವಾಗ ಆಲ್ಮೋಸ್ಟು ಹೋದವರು ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟು ಊಟ ಮಾಡಿ, ಮತ್ತು ಬೋಂಡ ಹಾಕಿದ್ದೆ ನಾನೇ. ಬೋಂಡ ಹಾಕ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ಆಚೆಗಡೆ ಕೂತ್ಕೊಂಡಿದ್ವಿ. ಸೊ ಸಾನ್ವಿ ಅಮ್ಮೋಗಂತೂ ಸಖತ್ತು ಆಟಾಡ್ತಾಯಿದ್ರು, ಚೀರ ಆಡಿಕೊಂಡು.
ಅವ್ರಿಗೆ ಈ ರೀತಿ ಎಲ್ಲ ಫ್ರೀಯಾಗಿ ಇರೋದೇ ಇಲ್ಲ ಇಲ್ಲಿ ನಮ್ಮ ಮನೆ ಕಡೆ ಎಲ್ಲ. ಮತ್ತು ಗಾಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಒಳಗಡೆನೇ ಇರ್ತಾರೆ ಅಮೋಘ್ ಮತ್ತು ಸಾನ್ವಿ. ಹಾಗೆ ಹೊರಗಡೆ ಜಾಸ್ತಿ ಹೋಗೋದೇ ಇಲ್ಲ. ಅಲ್ಲಂತೂ ಆರಾಮಾಗಿ ಫ್ರೀಡಮ್ ಆಗಿತ್ತು. ಅಲ್ಲಂತೂ ಯಾವುದು ಗಾಡಿನೇ ಓಡಾಡೋದಿಲ್ಲ ಅಲ್ಲಿ ಅಷ್ಟಾಗಿ. ಆ ರೋಡಲ್ಲಿ ಗಾಡಿ ಏನಷ್ಟು ಓಡಾಡ್ತಿರ್ಲಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿತ್ತು ಅವ್ರಿಗೆ ಆಟ ಆಡೋದಕ್ಕೆ ಪ್ಲೇಸು. ಮನೆ ಮುಂದೆನೂ ಚೆನ್ನಾಗಿತ್ತು, ಮತ್ತು ಅದು ಸ್ವಲ್ಪ ಇನ್ನು ಮುಂದೆ ಕೂಡ ಚೆನ್ನಾಗಿತ್ತು. ಹಾಗಾಗಿ ಆರಾಮಾಗಿದ್ದರು ಅವರು, ಚೆನ್ನಾಗಿ ಆಟ ಆಡಿಕೊಂಡು ಆರಾಮ್ಸೆ ಇದ್ದರು. ಸೊ ನಾವು ಮದುವೆ ಆಗಿ ಫ್ರೆಂಡ್ಸ್ ಒಂದು 7 ವರ್ಷ ಆಗ್ತಾಯಿದೆ, 6.5 ವರ್ಷ ಇವಾಗ. ಸೊ ಆವಾಗ ನಮ್ಮ ಅತ್ತೆ ಅಂದರೆ ಫಸ್ಟ್ ಇವಾಗ ಏನು ತೋರಿಸ್ತಾ ಇದ್ದೀನಿ ಇದೇ ಊರಲ್ಲಿ ಇದ್ದಿದ್ದು ಅವರು. ಆವಾಗ ಮದುವೆಗಿನ್ನ ಮುಂಚೆ. ಆಮೇಲೆ ಮದುವೆ ಆದಮೇಲೆ ನಮ್ಮ ಜೊತೆ ಇದ್ದರು, ಒಂದು 2 ಇಯರ್ಸ್ ಇದ್ದರು. ಅವರಿಗೆ ಜಾಸ್ತಿ ಇಲ್ಲಿ ಅಡ್ಜಸ್ಟ್ ಆಗೋದಿಲ್ಲ. ಸೊ ಅವ್ರಿಗೆ ಮತ್ತೆ ಹಳ್ಳಿ ವಾತಾವರಣ ಅದೇ ಕೂಡ ಜಾಸ್ತಿ ಇಷ್ಟ ಆಗುವಂಥದ್ದು. ಸೊ ಅಲ್ಲೇ ಇರ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಅವ್ರು ಅಲ್ಲೇ ಹೋದರು. ಅಂದರೆ ಅವ್ರು ಮಾತ್ರ ಯಾವಾಗ್ಲೂ ಎಲ್ಲ ಫಂಕ್ಷನ್ಸ್ಗಾಗಿರ್ಬೋದು, ಏನಕ್ಕೆ ಆಗಿರ್ಬೋದು, ಎಲ್ಲ ಅದಕ್ಕೂ ಬರ್ತಾರೆ, ಓಡಾಡ್ತಾರೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವರಿಗೆ ಆ ರೀತಿ ನೇಚರ್ ಇಷ್ಟ, ಬರೋದು ಹೋಗೋದು. ಮತ್ತು ಅಲ್ಲಿ ಊರ ಕಡೆ ಎಲ್ಲ ಅವರು ಸ್ವಲ್ಪ ಓಡಾಡ್ಕೊಂಡಿರೋ ಅಂಥದ್ದು ಜಾಸ್ತಿ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇರುತ್ತೆ, ಅಲ್ಲಿ ಜಾಸ್ತಿ ಹೋಗೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವ್ರು ಯಾವಾಗೂ ಹಳ್ಳಿಲೇ ಇಷ್ಟಪಡ್ತಾರೆ, ಅಲ್ಲೇ ಇರ್ತಾರೆ. ಸರಿ ಅಂದ್ಬಿಟ್ಟು ಅದಕ್ಕೆ ಅವರು ಸರಿ ಆಯ್ತು ಅಂತೇಳಿ ಅಲ್ಲೇ ಇರೋದು, ಇನ್ನೇನಿಲ್ಲ. ನಮ್ಮ ಮನೆಗೆ ಮಾತ್ರ ಅವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ನಾನಂತೂ ಹೋಗಿರಲಿಲ್ಲ, ಇದೇ ಫಸ್ಟು ಹೋಗಿರೋ ಅಂಥದ್ದು. ನಮ್ಮ ಮನೆಯವರು ಹೋಗಿದ್ದರು, ಬಟ್ ನಾನು ಕಾರಣಾಂತರಗಳಿಂದ ಹೋಗಿರಲಿಲ್ಲ. ಫಸ್ಟಿಗೆ ಅಮೋಘ್ ಸ್ಕೂಲ್ ಇತ್ತು, ಆವಾಗ ಹೋಗಿರಲಿಲ್ಲ. ಆಮೇಲೆ ಮತ್ತೆ ಸಾನ್ವಿ ಪ್ರೆಗ್ನೆಂಟ್ ಆದೆ. ಸೊ ಆ ಟೈಮಲ್ಲಿ ಕೂಡ ಹೋಗೋದಕ್ಕಾಗಲಿಲ್ಲ. ಇವಾಗ ಹೋಗಿದ್ದು ಫಸ್ಟ್, ಇವಾಗೆ ನಾವು ಹೋಗಿದ್ದು. ಸರಿ ಅಂದ್ಬಿಟ್ಟು ಇವಾಗ ಇದಿಷ್ಟೇ ರೀಸನ್ನು. ಅದಕ್ಕೋಸ್ಕರ ನಾನಿವಾಗ ಫಸ್ಟ್ ಟೈಮ್ ಹೋಗಿದ್ದೀನಿ. ಮತ್ತು ಚೆನ್ನಾಗಿತ್ತು ಎಲ್ಲ, ನಮಗೂ ಕೂಡ ಒಂದು ಒಳ್ಳೆಯ ಚೇಂಜಸ್ ಸಿಕ್ತು. ಹಾಗೆ ಇವಾಗ ಮಟನ್ ಅವರು ತೊಗೊಂಬಂದಿದ್ರು, ನಮ್ಮ ಮನೆಯವರು ಮಟನ್ ತೊಗೊಂಬಂದು ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡಿದ್ವಿ. ಸೊ ಮಕ್ಕಳೆಲ್ಲ ತುಂಬ ಆಟ ಆಡ್ತಾಯಿದ್ರು. ಸೊ ಇವರೆಲ್ಲ ನಮ್ಮ ಅತ್ತೆ ಹೇಳ್ತಾಯಿದ್ರು, ಸೊ ಅಮೋಘ್ ಸಾನ್ವಿ ಬಂದಿರೋದಕ್ಕೆ ಅವರೆಲ್ಲ ಬಂದಿದ್ದಾರೆ, ಇಲ್ಲ ಬರ್ತಾನೆ ಇರಲಿಲ್ಲ ಯಾರೂ ಅಂತ. ಅಂದರೆ ಮಕ್ಕಳು ಎಲ್ಲಿರ್ತಾರೋ ಅಲ್ಲಿ ಮಕ್ಕಳು ಜಾಸ್ತಿನೇ ಅನ್ನೋ ಥರ. ಸೊ ಇವಾಗ ಇವರಿಬ್ಬರು ಇದ್ರಲ್ಲ, ಇವರು ಆಟ ಆಡ್ತಾಯಿದ್ರು ಅಂತ. ಸೊ ಎಲ್ಲ ಮಕ್ಕಳು ಕೂಡ ಅಕ್ಕಪಕ್ಕದವ್ರು ಬರ್ತಾಯಿದ್ರು, ಬಂದು ಆಟ ಆಡ್ತಾಯಿದ್ರು. ಏನೋ ಒಂಥರ ಚೆನ್ನಾಗಿತ್ತು. ಮತ್ತು ಅಮೋಘ್ ಮತ್ತು ಸಾನ್ವಿಗೂ ಕೂಡ ತುಂಬ ಖುಷಿ ಆಗ್ತಾಯಿತ್ತು, ಅವ್ರಿಗೂ ಕೂಡ ಆ ಹುಡುಗರನ್ನ ನೋಡಿ ಎಲ್ಲರನ್ನ. ಸೊ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅದಕ್ಕೆಲ್ಲ ಹಾಯ್ ಅಂತೆಲ್ಲ ಮಾಡಿ ಅವರೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅಮೋಘ್ ಮತ್ತು ಸಾನ್ವಿ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಸೊ ನೈಟು ಊಟ ಮಾಡಿ ಸ್ವಲ್ಪ ಹೊತ್ತು ಆಚೆ ಕೂತಿದ್ವಿ ಆವಾಗ. ಬಟ್ ಅಲ್ಲಂತೂ ಸಿಕ್ಕಾಪಟ್ಟೆ ಕರೆಂಟ್ ಹೋಗುತ್ತೆ. ಸೊ ನೈಟು ನಾವು ಹೆಂಗೆ ಮಲ್ಕೊತೀವೋ ರೂಮಲ್ಲಿ, ಅಂದರೆ ಫುಲ್ಲು ಸೆಕೆ, ಅದು ಶೀಟ್ ಮನೆ. ಸೊ ಫುಲ್ಲು ಸೆಕೆ ಆಗ್ತಾಯಿತ್ತು. ಸೊ ಹಾಗೆ ಫ್ರೆಂಡ್ಸ್, ಜೀವನ ಅನ್ನೋದು ಸೊ ನಾವು ಹೇಗೆ ಅಂದ್ಕೊತೀವೋ ಅದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವೇನು ಅಂದ್ಕೊತೀವೋ ಆ ರೀತಿ ಅಂತೂ ಇರೋದಿಲ್ಲ ಬಿಡಿ. ಸೊ ಮದುವೆ ಆದಮೇಲೆ ಸಾಕಷ್ಟು ವಿಷಯಗಳನ್ನ ನಾನು ತಿಳ್ಕೊಂಡಿದ್ದೀನಿ, ನಾನು ಕಲಿತು ಇದ್ದೀನಿ. ಏನಂದರೆ ನಮ್ಮ ಲೈಫ್ ಹೆಂಗೆ ಬರುತ್ತೋ ಅದನ್ನು ಅದೇ ರೀತಿ ತೊಗೊಂಡು ನಾವು ಅದೇ ರೀತಿ ತೊಗೊಂಡು ನಾವು ಎಂಜಾಯ್ ಮಾಡ್ಕೊಂಡು ನಮ್ಮ ಲೈಫ್ನ ಲೀಡ್ ಮಾಡಬೇಕೇ ಹೊರತು ಆ ರೀತಿ ಆಗಿಬಿಡ್ತು, ಈ ರೀತಿ ಆಗಿಬಿಡ್ತು ಅಂತ ಕೊರ್ಕೊಂಡು ಕೂತ್ಕೊಂಡ್ರೆ ನಿಜಕ್ಕೂ ನಮ್ಮ ಲೈಫು ಅದೇ ರೀತಿ ಇದ್ಬಿಡುತ್ತೆ. ಸೊ ನಾವೇ ಕೂಡ ಅದಕ್ಕೆ ಹೊಂದ್ಕೊಂಡು ನಮ್ಮ ಒಂದು ಖುಷಿನ ಅದರಲ್ಲಿ ಕಾಣಬೇಕು. ಅದೇ ನಾನು ಮದುವೆ ಆದಮೇಲೆ ತಿಳ್ಕೊಂಡಿರೋ ಅಂಥದ್ದು. ಸೊ ಇವಾಗ ನೋಡಿ, ನಾನು ಹೇಳಿದೆ ಸಿಕ್ಕಾಪಟ್ಟೆ ಕರೆಂಟ್ ಹೋಗುತ್ತೆ ಅಂತ. ಸೊ ನಾನು ಅಡುಗೆಗೂ ಅಷ್ಟೇ ಬೇಗ ರುಬ್ಬಿ ಇಟ್ಕೊಂಡ್ಬಿಟ್ಟಿದ್ದೆ. ಮಟನ್ ತೊಗೊಂಬರೋಷ್ಟಲ್ಲೇ ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಯಾವಾಗ ಕರೆಂಟ್ ಹೋಗುತ್ತೋ ಏನು ಕಥೆನೋ ಅಂತ ಒಂದೂ ಗೊತ್ತಿಲ್ಲ. ಬೀಸ್ಕೊಂಡು ಕೂತ್ಕೊಳ್ಳೋದೇ ಆಗಿಬಿಟ್ಟಿತ್ತು ಅಲ್ಲಿ. ಒಟ್ಟಿನಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಒಂದೊಳ್ಳೆ ಅಂದರೆ ಹೊಸದಾಗಿ ಏನೋ ಒಂದು ಚೆನ್ನಾಗಿತ್ತು. ಬಟ್ ಮಕ್ಕಳಿಗೂ ಅಷ್ಟೇ ಚೆನ್ನಾಗಿತ್ತು. ಸೊ ಇವಾಗ ಕರೆಂಟ್ ಬಂತು ನೋಡಿ, ಕರೆಂಟ್ ಬಂದಮೇಲೆ ಯಾವ ರೀತಿ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು TV, ಫ್ಯಾನು ಎಲ್ಲ ಕೂಡ ಆನ್ ಆಗುತ್ತೆ ಆವಾಗ ಕರೆಂಟ್ ಬಂದಿದ್ದ ತಕ್ಷಣ. ಸೊ ಚೆನ್ನಾಗಿತ್ತು. ಇವಾಗ ಇನ್ನೇನು ಮಲ್ಕೊಬೇಕು, ಇನ್ನೇನು ಮಲ್ಕೊತೀವಿ. ಮಲ್ಕೊಂಡಾದ್ಮೇಲೆ ನೆಕ್ಸ್ಟ್ ಡೇ ಇದು ಫ್ರೆಂಡ್ಸ್. ನಾವು ಹೋಗಿದ್ದು ಟ್ಯೂಸ್ಡೇ, ನೆಕ್ಸ್ಟ್ ಡೇ ವೆಡ್ನಸ್ಡೇ ನಾವು ರಿಟರ್ನ್ ಆಗೋ ದಿನ ಬೆಳಿಗ್ಗೆ ಎದ್ದ ತಕ್ಷಣ ನಾನೇ ಹಾಲಿಟ್ಟಿದ್ದೀನಿ. ಸೊ ನಾನೇ ಅಡುಗೆ ಎಲ್ಲ ಮಾಡ್ತಾಯಿದ್ದೆ ಅಲ್ಲಿ. ಅಡುಗೆ ಮಾಡಿ ಮತ್ತು ಬೋಂಡ ಎಲ್ಲ ನಾನೇ ಹಾಕಿದ್ದು. ನಮ್ಮ ಅತ್ತೆಯವ್ರು ಏನಂದರೆ ಅಡುಗೆ ಸ್ವಲ್ಪ
ಅಂದರೆ ದೂರನೇ ಇರ್ತಾರೆ, ಅವರು ಜಾಸ್ತಿ ಅಡುಗೆ ಇದು ಮಾಡಲ್ಲ. ಬೇರೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ತಾರೆ, ಅಂದರೆ ಅಡುಗೆಯೂ ಕೂಡ ಎಲ್ಲ ಹೆಲ್ಪ್ ಮಾಡ್ತಾರೆ, ಮಿಕ್ಕಿದ ಕೆಲಸ ಎಲ್ಲ ಮಾಡ್ತಾರೆ. ಬಟ್ ಅಡುಗೆ ಅಂತ ಅಂದಾಗ ಸೊ ನಾನು ಹೋಗಿದ್ದೆ ಅಲ್ವಾ, ಸೊ ಹಾಗಾಗಿ ನಾನೇ ಮಾಡಿದೆ. ಸೊ ಇವಾಗ ಹಾಲ್ಗಿಟ್ಟಿದ್ದೀನಿ, ನೀನು ಕಾಫಿ ಮಾಡ್ಕೊಂಡು ಕುಡಿಬೇಕು. ಮಧ್ಯ ಸಾನ್ವಿ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ, ಇವಳಿಂದನೇ ಅರ್ಧ ನಾನು ವೀಡಿಯೋಸ್ನ ಹಾಕೋದು ಲೇಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅಂದರೆ ನಾನು ಎಡಿಟಿಂಗು ಮತ್ತು ವಾಯ್ಸ್ ಓವರಿಂಗ್ ಕೊಡಬೇಕಾದ್ರೆ ಎಲ್ಲ ಮಧ್ಯೆ ಮಾತಾಡ್ತಾ ಇರ್ತಾಳೆ. ಮತ್ತು ಅದನ್ನು ಎಡಿಟ್ ಮಾಡಬೇಕು ಮತ್ತು ನಾನು ಮಾತಾಡಬೇಕು. ಇವತ್ತು ನಾನು ಏನು ಹಂಗೆ ಮಾಡಲ್ಲ, ಅದೇ ರೀತಿ ಅಪ್ಲೋಡ್ ಮಾಡ್ತಾಳೆ. ಸಾಕಾಗ್ಬಿಟ್ಟೈತೆ ನನಗೆ ಇವಳ ಹತ್ರ ಅಲ್ವಾ ಸಾನ್ವಿ, ಮಾತಾಡಬೇಡ ನೀನು. ಇಲ್ಲಿ ನಾನು ಹಾಲ್ಗಿಟ್ಟಿದ್ದೀನಿ, ಇಲ್ಲಿ ಅಪ್ಪ ಮಗಳು ಇಬ್ಬರೂ ಆಟ ಆಡಿಕೊಂಡು ಇದ್ದಾರೆ ರೂಮಲ್ಲಿ. ಸೊ ಸಾನ್ವಿ ಅಂತೂ ಎಲ್ಲೋದ್ರೂ ಅವಳು ಅಡ್ಜಸ್ಟ್ ಆಗಿಬಿಡ್ತಾಳೆ. ಅವಳು ಸಾನ್ವಿ ಕೂಡ ಅಮೋಘ್ ಕೂಡ ಇಲ್ಲಿ ಹೊರಗಡೆ ಬಂದುಬಿಟ್ಟು ಅಮೋಘು ಅದೇ ಹುಡುಗಿ, ಇವಳು ಏನು ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ಸರಿಯಾಗಿ ನೆನಪಾಗ್ತಾಯಿಲ್ಲ. ಆ ಹುಡುಗಿ ಜೊತೆ ಜಾಸ್ತಿ ಆಟ ಆಡ್ತಾ ಇದ್ದಿದ್ದು ಇವನು. ಬಟ್ ಇವರು ಸೇಟುಸ್ ಅಂತೆ, ಬಟ್ ಆದರೆ ಇಲ್ಲಿ ಇರೋದ್ರಿಂದ ಅವ್ರಿಗೆ ಕನ್ನಡ ಎಲ್ಲ ಚೆನ್ನಾಗಿ ಬರುತ್ತೆ, ಅವ್ರು ಇಲ್ಲೇ ಇರೋವಂಥದ್ದು ಸೇಟುಸು. ಸೊ ನಮ್ಮ ಅತ್ತೆ ನೋಡಿ ರಾತ್ರಿದೆಲ್ಲ ಪಾತ್ರೆ ಎಲ್ಲ ರಾತ್ರಿ ತೊಳೆದಿರಲಿಲ್ಲ, ಸ್ವಲ್ಪ ಲೇಟ್ ಆಗಿಬಿಡ್ತು, ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಹಾಗಾಗಿ ಅಲ್ಲೆಲ್ಲ ಸಿಂಕ್ ಏನಿಲ್ಲ ಫ್ರೆಂಡ್ಸ್ ಇಲ್ಲಿ, ಅಂದರೆ ಆಚೆ ಕಡೆನೇ ತೊಗೊಂಬಂದು ತೊಳ್ಕೊಳ್ಳೋದು ಅವರು. ಸೊ ಹಾಗಾಗಿ ಈಚೆ ಕಡೆ ಎಲ್ಲ ತಂದಿಟ್ಕೊಂಡು ಇವಾಗ ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ. ನಾನು ಕಾಫಿಗೆ ಇಟ್ಟಿದ್ದೀನಿ. ಸೊ ನೈಟು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರಲ್ಲ ಅಲ್ಲಿ, ಸೊ ಹಾಗಾಗಿ ಅವರೇನು ತೊಳಿಲಿಲ್ಲ. ಇವಾಗ ಬೆಳಿಗ್ಗೆ ಪಾತ್ರೆ ಎಲ್ಲ ಫಸ್ಟು ತೊಳಿತಾ ಇದ್ದಾರೆ. ನಾನು ಕೂಡ ಕಾಫಿಗಿಟ್ಟು ಕಾಫಿ ಎಲ್ಲ ಮಾಡಿಕೊಂಡು ಕುಡಿದ್ವಿ. ಆನಂತರ ಫ್ರೆಂಡ್ಸ್ ಇದು ಬಂದುಬಿಟ್ಟು ಏನಂತ ಅಂದರೆ ಗುಂಚಕ್ಕಿ ಅಂತ ಹೇಳ್ತಾರೋ, ಗುಬ್ಬಚ್ಚಿ ಅಂತ ಹೇಳ್ತಾರೋ ಗೊತ್ತಿಲ್ಲ ಸರಿಯಾಗಿ. ಸೊ ಈ ಅಕ್ಕಿ ತುಂಬ ನೋಡೋದಕ್ಕೆ ರೇರು. ನಾನು ಆವಾಗ ನಮ್ಮ ಅಜ್ಜಿ ಊರಲ್ಲಿ ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಇವಾಗ ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಬೆಂಗಳೂರಲ್ಲಂತೂ ಈ ಅಕ್ಕಿ ಇದೋಗದೇ ಇಲ್ಲ. ಯಾಕಂದರೆ ಯಾವಾಗ ನೆಟ್ವರ್ಕು ಅನ್ನೋದು ಜಾಸ್ತಿ ಆಯಿತು ಈ ಒಂದು ಮೊಬೈಲಿಂದ, ಆವಾಗಿಂದ ಆ ಒಂದು ಪಕ್ಷಿಗಳು ಅಂದರೆ ಆ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ ಅಂತೆ. ಸೊ ಅಲ್ಲಿ ಇದೆ, ನೋಡೋದಕ್ಕೆ ಸಿಗುತ್ತೆ ಅಲ್ಲಿ. ಮತ್ತು ಇವರು ನಮ್ಮ ಮೇಡಮ್ ಅವ್ರಿಗೆ ಏನಂತ ಅಂದರೆ, ಎಲ್ಲಿ ಹೊಸ್ಲು ಸಿಗುತ್ತೆ, ಅರ್ಶಿನ ಕುಂಕುಮ ಸಿಗುತ್ತೆ, ಎಲ್ಲಿ ಚಪ್ಪಲಿ ಬಿಟ್ಟಿರ್ತಾರೋ ಅಲ್ಲಿ ಜಾಸ್ತಿ ಹೊತ್ತು ನಮ್ಮ ಸಾನ್ವಿ ಅವ್ರು ಕಾಣಿಸ್ಕೊತಾರೆ. ಯಾಕಂದರೆ ಬಟ್ಟಿಟ್ಕೊಳ್ಳೋದು, ಮತ್ತು ನೋಡಿ ಇಲ್ಲಿ ಬಟ್ಟು ಅರ್ಶಿನ ಕುಂಕುಮಲ್ಲಿ ಇಟ್ಟಿರ್ತಾರಲ್ಲ, ಬಟ್ಟು ಆ ಬಟ್ಟು ತೆಗೆದು ಇಟ್ಕೊಳ್ಳೋ ಅಂಥದ್ದು, ಮತ್ತು ಚಪ್ಪಲಿಗಳೆಲ್ಲ ಹಾಕ್ಕೊಂಡು ಓಡಾಡೋವಂಥದ್ದು ಸ್ವಲ್ಪ ಜಾಸ್ತಿ, ಮತ್ತು ದೇವ್ರ ಮನೆಗೆ ಹೋಗುವಂಥದ್ದು, ಇದೆಲ್ಲ ಚಿಕ್ಕ ಮಕ್ಕಳಲ್ಲೂ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಇದು ಸರಿ ಆಯಿತು. ಇವಾಗ ಬೆಳಿಗ್ಗೆ ಕಾಫಿ ಕುಡಿದು ಒಂದಷ್ಟೊತ್ತು ಟೈಮ್ ಪಾಸ್ ಮಾಡಿ ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಏನು ನಾಷ್ಟ ಅಂತ ಅಂದರೆ, ನಿನ್ನೆ ಮಟನ್ ಸಾರು ಮಾಡಿದ್ದು ಸ್ವಲ್ಪ ಇತ್ತು, ಮಟನ್ ಸಾಂಬಾರು ಉಳಿದಿತ್ತು, ಅದಕ್ಕೇ ಚಪಾತಿ ಮಾಡ್ಕೊತಾ ಇದ್ವಿ. ಸೊ ಮಟನ್ ಸಾಂಬಾರು ಮತ್ತು ಚಪಾತಿ ಸೂಪರ್ ಕಾಂಬಿನೇಷನ್ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ ಚಪಾತಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಚಪಾತಿ ಮಾಡ್ತಾ ಇದ್ದೀನಿ, ಒತ್ತುತ್ತಾ ಇದ್ದೀನಿ. ನಮ್ಮತ್ತೆ ಬೇಯಿಸ್ತಾ ಇದ್ದಾರೆ. ಸೊ ಇವಾಗ ಈ ರೀತಿ ಇದ್ದರೆ ಬೇಗ ಆಗಿಬಿಡುತ್ತೆ ಪಟಾಪಟ ಅಂತ ಹೇಳ್ಬಿಟ್ಟು ಅಂತ ನಾನು ಒಳಗಡೆ ಅಂತೂ ಫುಲ್ ಸಿಕ್ಕಾಪಟ್ಟೆ ಸೆಕೆ, ಅಡುಗೆ ಮನೇಲಿ ಸಖತ್ತು ಸೆಕೆ ಫ್ರೆಂಡ್ಸಲ್ಲಿ, ಇರೋದಕ್ಕೆ ಆಗಲ್ಲ ಒಳಗಡೆ, ಆ ರೀತಿ ಅನ್ನಿಸ್ತಾ ಇರುತ್ತೆ. ಸೊ ಚಪಾತಿ ಎಲ್ಲ ಮಾಡಿ ತಿಂದ್ವಿ. ಆನಂತರ ಬಂದುಬಿಟ್ಟು ಏನಂದರೆ, ಇದು ನಾನು ಫಸ್ಟ್ ನಮ್ಮ ಅತ್ತೆ ಮನೆ ತೋರಿಸ್ತಿದ್ದೀನಿ. ಇದು ಏನಂದರೆ ಚೇಪೆಕಾಯಿದು ಮರ, ಸೀಬೆ ಮರ. ಇದು ಏನು ಸಖತ್ತಾಗಿರ್ತವೆ ಫ್ರೆಂಡ್ಸ್ ಇಲ್ಲಿ ಸೀಬೆಕಾಯಿ, ನೋಡೋದಕ್ಕೆ ಇನ್ನೂ ಚಿಕ್ಕದಾಗೇ ಇರ್ತವೆ, ಬಟ್ ಆದರೆ ಹಣ್ಣಾಗಿರ್ತವೆ, ಮತ್ತು ಒಳಗಡೆ ಕೆಂಪು ಸೀಬೆ ಫ್ರೆಂಡ್ಸ್. ಇದು ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ನಿಜಕ್ಕೂ ಒಳ್ಳೆ ಸಕ್ಕರೆ ತಿನ್ನಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸೂಪರಾಗಿರುತ್ತೆ. ಕೆಂಪು ಸೀಬೆ ಸಖತ್ತಾಗಿರುತ್ತೆ. ನಾವು ಅದಕ್ಕೆ ನೋಡಿಬಿಟ್ಟು ಅಲ್ಲಿ ಕೊಕ್ಕೆ ಇಸ್ಕೊಂಬಂದು ಕಿತ್ಕೊತಾ ಇದ್ವಿ, ಚೆನ್ನಾಗಿರುತ್ತೆ. ನಾವಿಲ್ಲೇನು ಕಾಸು ಕೊಡ್ತೀವಿ ಅಂದ್ರೂ ಆ ಥರ ಸೀಬೆಕಾಯಿ ನಮಗೆ ಸಿಗೋದೇ ಇಲ್ಲ. ಇಲ್ಲಿ ಏನು ಸ್ವಲ್ಪ ಪೌಡ್ರೆಲ್ಲ ಹಾಕಿ ಹಣ್ಣು ಮಾಡಿರ್ತಾರೆ, ಆ ಥರ ಇರೋದಿಲ್ಲ ಇಲ್ಲಿ. ಚೆನ್ನಾಗಿರ್ತವೆ, ನೋಡೋಕೆ ಹಂಗಿರ್ತವೆ ಅವು, ಕಾಯಿ ಅನಿಸುತ್ತೆ, ಬಟ್ ಅದರ ಒಳಗಡೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಕಾಯಿ ಇದ್ರೂ ಕೂಡ ಕಚ್ಚಿ ತಿಂದರೆ ಅದು ನೋಡಿ ಯಾವ ರೀತಿ ಇದೆ ಅಂತ ಹಣ್ಣು, ಅದು ಸಖತ್ತಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದಷ್ಟು ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಅವಾಗೇ ಸ್ವಲ್ಪ ಬಿಟ್ಟಿದ್ದು, ಯಾವಾಗಲೂ ಕಿತ್ಕೊಂಡು ಏನು ನನ್ನ ಮೇಲೆ ಬೀಳ್ಸ್ಬಿಟ್ಟಿ ಅಪ್ಪು. ಇವ ನಾವು ಹೋಗ್ತೀವಿ, ಸಾಕು ಬಾ, ಬಿಸಿಲು ಆಯ್ತಲ್ಲ. ಇರೋ ಹೋಗೋಣ.
ಮತ್ತು ಒಂದು ಸ್ವಲ್ಪ ನಾವು ಮನೆಗೂ ಕೂಡ ತೊಗೊಂಬಂದ್ವಿ. ನೋಡ್ತಾ ಇರ್ಬೋದು ನೀವು, ಅದು ಕಚ್ಚಿ ತಿಂದರೆ ಸಕ್ಕತ್ತಾಗಿರ್ತದೆ. ಆಮೇಲೆ ಸ್ವಲ್ಪ ಅಲ್ಲಿಂದ ಏನು ಆ ಮರದಲ್ಲಿ ಒಂದು ಚೀಪೆಕಾಯಿಗಳನ್ನ ಕಿತ್ಕೊಂಬರೋಷ್ಟರಲ್ಲಿ ನಮಗೆ ಕಿತ್ಕೊಂಡು ಹರಿತಾ ಇತ್ತು ಫ್ರೆಂಡ್ಸ್. ಅಷ್ಟು ಸೆಕೆ, ಅಷ್ಟು ಬಿಸಿಲು. ಇಲ್ಲಿಗಿಂತ 2 ಪಟ್ಟು 3 ಪಟ್ಟು ಹೇಳಿದ್ರೂ ತಪ್ಪಲ್ಲ, ಅಷ್ಟು ಬಿಸಿಲು. ನಮಗಂತೂ ಸಾಕಾಗ್ಬಿಡ್ತು ಅಲ್ಲಿ, ಸಖತ್ತು ಬಿಸಿಲು. ಒಂದು ಸ್ವಲ್ಪ ಚೇಪೆಕಾಯಿನ ಒಂದು ಸೀಬೆ ಏನು ಕಿತ್ಕೊಂಬರೋಷ್ಟರಲ್ಲಿ ಸಖತ್ತು ಕಿತ್ಕೊಂಡು ಹರಿತಾ ಇತ್ತು ನೀರು. ಬಟ್ ಆದರೆ ಅಮೋಘ್ ಮತ್ತು ಸಾನ್ವಿ ಆ ಬಿಸಿಲಲ್ಲೇ ಕುಣಿತಾಯಿದ್ರು, ಆ ಬಿಸಿಲಲ್ಲೇ ಇದು ಮಾಡ್ತಾಯಿದ್ರು. ಎಷ್ಟು ಬಡ್ಕೊಂಡ್ರು ಒಳಗಡೆನೇ ಬರ್ತಾ ಇರಲಿಲ್ಲ ಅವರಿಬ್ಬರು. ಬೇಡ ಸಾಕು, ಬಿಸಿಲು ಬಿಸಿಲು, ಬೇಡ ಬೇಡ ಒಳಗಡೆ ಬನ್ನಿ ಅಂದರೂ ಬರ್ತಿರ್ಲಿಲ್ಲ. ಸರಿ ಸ್ವಲ್ಪ ಎಲ್ರಿಗೂ ಕೂಡ ತಂಪಾಗಲಿ ಅಂತ ಹೇಳ್ಬಿಟ್ಟು ನಾನು ಒಂದು 3 ನಿಂಬೆಹಣ್ಣು ಹಾಕ್ಬಿಟ್ಟು ಶರ್ಬತ್ ಮಾಡಿಬಿಡೋಣ, ಜ್ಯೂಸ್ ಮಾಡಿಬಿಡೋಣ ಅಂತ ಮಾಡಿದೆ. ಸೊ ಜ್ಯೂಸು ಕೂಡ ಚೆನ್ನಾಗಿತ್ತು. ಫಸ್ಟು ನಮ್ಮ ಅಮ್ಮೋಗನೇ ಎಲ್ಲದೂ ಟೇಸ್ಟ್ ನೋಡೋದು, ಎಲ್ಲದೂ ಟೇಸ್ಟ್ ಹೆಂಗಿದೆ ಅಂತ ಹೇಳೋದು. ಸೊ ಅದು ಒಟ್ಟಿನಲ್ಲಿ ಫುಲ್ಲು ಚೆನ್ನಾಗಿತ್ತು, ಒಟ್ಟಿನಲ್ಲಿ ಎಂಜಾಯ್ ಅಂತೂ ಮಾಡಿದ್ವಿ. ಹಾಗೆಯೇ ನೆಕ್ಸ್ಟು ಒಂದಾದ್ಮೇಲೆ ಒಂದು ತಿನ್ನೋದು, ಕುಡಿಯೋದು ಇದೆ ಅಲ್ಲಿ, ಹರಟೆ ಹೊಡೆಯೋದು, ಇನ್ನೇನಿಲ್ಲ. ನೆಕ್ಸ್ಟು ಒಂದು ಮಾವಿನಕಾಯಿ ಕೂಡ ಇತ್ತು. ಸೊ ಮಾವಿನಕಾಯಿ ಅಂತೂ ನಾವು ಅಲ್ಲಿ ಮನೆಗೆ ಹೋಗೋವರೆಗೂ ಎಷ್ಟು ಗಿಡದಲ್ಲಿ ಸೋರಾಕಿರುತ್ತೆ ಅಂದರೆ ಫುಲ್ಲು ಎಲ್ಲ ಹಿಂಗೆ ಕೈಯಲ್ಲೇ ಕಿತ್ಕೊಂಡ್ಬಾರ್ದು, ಅಷ್ಟು ಕೆಳಗಡೆ ಅಷ್ಟೊಂದು ಚೆನ್ನಾಗಿ ಬಿಟ್ಟಿರುತ್ತೆ. ಎಲ್ಲ ಮರದಲ್ಲೂ ಆ ರೀತಿ ಇತ್ತು ಅಲ್ಲಿ. ಸೊ ಇದು ಮಾವಿನಕಾಯಿ ಏನಂದರೆ ಹುಳಿ ಇರಲ್ಲ, ನಾವು ಹಿಂಗೆ ಚೆಚ್ಚಿ ತಿಂದಿದ್ರೆ ಅದು ಹುಳಿ ಇರಲ್ಲ. ಸ್ವಲ್ಪ ಚಾಕುಲೆಲ್ಲ ಕುಯ್ದು ಮಾಡಿದ್ರೆ ಅದು ಹುಳಿ ಬಂದುಬಿಡುತ್ತೆ. ಹಾಗಾಗಿ ಚೆಚ್ಚಿಬಿಟ್ಟು ನಾವು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಬೇರಿಸಿ ತಿಂದ್ವಿ, ಚೆನ್ನಾಗಿತ್ತು. ಸೊ ಬೇಸಿಗೆಗಂತೂ ಕಿತ್ಕೊಂಡು ಹೋಗುತ್ತೆ, ಅಂದರೂ ಕೂಡ ಮಾವಿನಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ಬೆರೆಸ್ಕೊಂಡು ತಿಂದ್ವಿ. ಸೊ 1-2 ಮನೆಗೂ ತೊಗೊಂಬಂದೆ ನಾನು. ಆನಂತರ ಫ್ರೆಂಡ್ಸ್ ಊಟ ಎಲ್ಲ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಅದು ಇದು ತಿಂದಿದ್ದು ಕುಡ್ದಿದ್ದು ಮಜ್ಜಿಗೆ ಕುಡ್ದಿದ್ದೆಲ್ಲ ಆಗಿಬಿಡ್ತು. ಆನಂತರ ಅಲ್ಲಿ ಒಂದು 4 ಗಂಟೆಗೆ ಬಿಟ್ವಿ ನಾವು. ಇಲ್ಲಿ ಮನೆಗೆ ಬರೋಷ್ಟರಲ್ಲಿ ಒಂದು 6:30 ಆಗಿತ್ತು. ಸಾನ್ವಿ ಅಂತೂ ಅಲ್ಲಿ ಮಲ್ಕೊಂಡವಳು, ಮನೆಗೆ ಬಂದು ಸೋಫಾ ಮೇಲೆ ಮಲಗಿಸ್ದಾಗ ಅವಳು ಕಂಡುಬಿಟ್ಟಿದ್ದು. ಸೊ ಹಾಗಾಗಿ ನನಗೆ ಅಲ್ಲಿ ಹೊರಡಬೇಕಾದ್ರೆ ಒಂದಷ್ಟು ವಿಡಿಯೋ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸಾನ್ವಿ ಮಲ್ಕೊಂಡಿದ್ರಿಂದ ಸರಿ ಅಂದ್ಬಿಟ್ಟು ಸುಮ್ಮನಾದೆ. ಅಲ್ಲಿ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಅವಳು ಮನೆಗೆ ರೀಚ್ ಆಗೋವರೆಗೂ ಕೂಡ ಎದ್ದಿಲ್ಲ. ಆಲ್ಮೋಸ್ಟ್ 4:15 ಬಿಟ್ಟಿದ್ದಕ್ಕೆ ನಾವು ಮನೆಗೆ ಒಂದು 6:15 ತಲುಪಿದ್ವಿ. ಸೊ ಇವಾಗ ಏನೇನು ತೊಗೊಬಂದಿದ್ದೆ ಐಟಮ್ಸ್ ಎಲ್ಲ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಒಂದಷ್ಟು ಟೊಮೊಟೊ ಮತ್ತು ಇದು ಸ್ವಲ್ಪ ಸೊಪ್ಪೆಲ್ಲ ತೊಗೊಂಬಂದಿದ್ರು, ಫ್ರೆಶ್ ಆಗಿತ್ತು ಅಲ್ಲಿ, ಸೊಪ್ಪೆಲ್ಲ ಬಿಡಿಸ್ಕೊಂಡು ತೊಗೊಬಂದಿದ್ರು. ಸೊಪ್ಪು ಮತ್ತು ಸ್ವಲ್ಪ ಬೀನ್ಸು ಮತ್ತು ಏನು ನಾಟಿ ಮೊಟ್ಟೆ ಸಿಗುತ್ತೆ ಫ್ರೆಂಡ್ಸ್, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು 15 ನಾಟಿ ಮೊಟ್ಟೆಗಳು ರಾಗಿ ಹಿಟ್ಟು ಹಾಕ್ಬಿಟ್ಟು ಅದರೊಳಗಡೆ ಇಟ್ಕೊಂಡು ತೊಗೊಂಬಂದಿದ್ದೆ. ಆನಂತರ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ 1 kgಗೆಲ್ಲ 200 ರುಪೀಸ್ ಹೇಳ್ತಾಯಿದ್ರು, ಅಲ್ಲಿ ಸ್ವಲ್ಪ ಕಮ್ಮಿ ಇತ್ತು. ಮತ್ತು ಅದು ನೋಡಿದ್ರೆ ಹೇಳ್ಬಿಡ್ಬೋದು, ಅಷ್ಟು ಚೆನ್ನಾಗಿತ್ತು ಅದು. ಅಷ್ಟು ಇಲ್ಲಿ ಒಂದು ಸ್ವಲ್ಪ ಬರೀ ಬೇರೆ ಇರ್ತಿತ್ತು, ಅಲ್ಲಿ ಹಣ್ಣು ಚೆನ್ನಾಗಿತ್ತು ಹುಣಸೆಹಣ್ಣು. ಹಾಗಾಗಿ ಸ್ವಲ್ಪ ಒಂದಷ್ಟು ಹುಣಸೆಹಣ್ಣು ಮತ್ತು ಮಾವಿನಕಾಯಿ ಮತ್ತು ಚೇಪೆಕಾಯಿ ಏನು ಸೀಬೆ ಎಲ್ಲ ತೊಗೊಂಡು ಹೊರಟ್ವಿ. ಅಲ್ಲಿ ಹೊರಟಿದ್ದಕ್ಕೆ ಒಂದು 6:15 ತಲುಪಿದ್ವಿ. ಆನಂತರ ಬಂದು ಎಲ್ಲ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ಮತ್ತೆ ನಮ್ಮ ಒಂದು ಏನು ಎನ್ವಿರಾನ್ಮೆಂಟ್ಗೆ ನಾವು ಸೆಟ್ಲ್ ಆದ್ವಿ. ನಮಗೆ ಅಂದರೆ ಅಲ್ಲಿ ಜಾಸ್ತಿ ಬಿಸಿಲು ಸೆಟ್ ಆಗಲಿಲ್ಲ ನಮಗೆ ಅಷ್ಟು. ಸೊ ಫ್ರೆಂಡ್ಸ್ ಇದಿಷ್ಟು ಒಂದು 2 ಡೇಸ್ನ ಜರ್ನಿ ಆಗಿತ್ತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಷ್ಟ ಆಗಿದೆ ಅಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. Thank you so much friends. Love you all. Bye bye.